ವಯೋನಿವೃತ್ತಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಅವರು, ನಂಜನಗೂಡು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆ ಇಲಾಖೆ ವತಿಯಿಂದ ನಿವೃತ್ತಿ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಂಜನಗೂಡು ತಾಲೂಕು ಜ್ಞಾನದ ಕಣಜವಾಗಿದೆ. ಇಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ಸಂತೋಷವಾಗುತ್ತಿದೆ. ನನ್ನ ಸೇವಾವಧಿಯಲ್ಲಿ ಹಂತ ಹಂತವಾಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ. ಸಿಬ್ಬಂದಿ ಸಹಕಾರ ಶ್ರಮದಿಂದ ಕಾರ್ಯನಿರ್ವಹಿಸುವ ಸಾಧ್ಯತೆಯಾಯಿತು. ರಾಜಕೀಯ ನಾಯಕರ ಸಹಕಾರದಿಂದ ಇಲಾಖೆಯನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಲು ಸಾಧ್ಯವಾಯಿತು ಎಂದರು. ಅಲ್ಲದೆ ಈ ಭಾಗದ ರಾಜಕೀಯ ನಾಯಕರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಪಶುಸಂಗೋಪನೆಯ ಇಲಾಖೆಯ ಸಚಿವರು, ಶಾಸಕರು ಬೆಂಬಲ ನೀಡಿದರು. ರೈತರಿಗೆ ಹೈನುಗಾರಿಕೆ ಮಾಡಲು ಉತ್ತೇಜನ ನೀಡಬೇಕು. ನೊಂದವರ, ಬಡವರ, ಹಸಿದವರ ಪರ ಕಾಳಜಿ ವಹಿಸಬೇಕು. ಮಾನವೀಯತೆಯ ನೆಲದಿಂದ ಸೇವೆ ಸಲ್ಲಿಸಬೇಕು. ಕುರಿಗಾಹಿಗಳನ್ನು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕು. ಅಲ್ಲದೆ ನನ್ನ ಸೇವಾ ಅವಧಿಯಲ್ಲಿ ಎಲ್ಲ ಸಿಬ್ಬಂದಿಗಳು ಸಹಕಾರ ನೀಡಿದ್ರು ಎಂದು ತಿಳಿಸಿದರು. ನಿಮ್ಮ ಸಿಬ್ಬಂದಿ ಅವರಿಗೆ ತಾಂತ್ರಿಕವಾಗಿ ನೀವು ಕಲಿಸ್ಕೊಂಡು ಅವರು ರೈತರ ಜೊತೆ ಯಾವ ರೀತಿ ಸಂವಹನ ಏರ್ಪಡಿಸ್ಬೇಕು ಅನ್ನೋದನ್ನು ಮಾಡ್ಕೋಬೇಕು. ಜೊತೆಗೆ ಈಗ 60 ವರ್ಷ ಇಸ್ ನಾಟ್ ಎ ವಾನಪ್ರಸ್ಥ, ಇಟ್ ಇಸ್ ನಾಟ್ ಸೊ. Now the age, we have to redefine the age of retirement at the 80 years is the ನೀವು ವಾನಪ್ರಸ್ಥನೋ ಯಾವುದಕ್ಕೆ ಹೋಗ್ಬೇಕು. ನಾವು ದ ಚೇಂಜ್ ಆಗ್ತಿದೆಯಲ್ಲ, ದ ಲಾಂಗಿವಿಟಿ ಇಟ್ ಈಸ್ ನಾಟ್ ಮೈ ಒಪಿನಿಯನ್, ಇಟ್ ಈಸ್ ದಿ ಒಪಿನಿಯನ್ ಆಫ್ ಮೈ ಸನ್ ಹೂ ಹ್ಯಾಸ್ ವರ್ಕಿಂಗ್ ಅಟ್ ಬಾಂಬೆ. ಅವರು ಸರ್ವೆ ಮಾಡಿದ್ದಾರೆ, 80 ವರ್ಷಕ್ಕೆ ಅಪ್ಪ ಯು ಆರ್ ನಾಟ್ ಎ ಓಲ್ಡ್ ಮ್ಯಾನ್, ಡೋಂಟ್ ಥಿಂಕ್ ದಟ್ ಯು ಆರ್ ಓಲ್ಡ್, ಯು are very young. After 80 only you should think about the old age, not at the 60 ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ಅವ್ನಿಗೆ 65 ವರ್ಷ ಇದೆ ಈಗಲೇ ರಿಟೈರ್ಮೆಂಟ್ ಏಜ್. ಸೊ ನಿಮಗೂ ಕೂಡ ನೀವೆಲ್ಲ ರಿಟೈರ್ಡ್ ಆಗೋಟಕ್ಕೆ, ನಮ್ಮ ಚೈತ್ರ ಅವರೆಲ್ಲ ರಿಟೈರ್ಡ್ ಆಗೋಟಕ್ಕೆ, ಅಕ್ಷತಾ ರಿಟೈರ್ಡ್ ಆಗೋಟಕ್ಕೆ, ಇಟ್ ಮೇ ಗೋ ಟು 65 ಆಲ್ಸೋ, ಬಿಕಾಸ್ ದ ಲಾಂಗಿವಿಟಿ ಈಸ್ ಮೋರ್. ನಂಜನಗೂಡು ತಾಲೂಕಿನ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ, ಸಹಾಯಕ ನಿರ್ದೇಶಕರ ಒಡನಾಟ ಬಹಳ ಅನನ್ಯವಾಗಿದೆ. ಸಹೋದರರಂತೆ ಅವರು ಉಪಚರಿಸುತ್ತಾರೆ. ಸಾಮಾಜಿಕ ಹೋರಾಟ ಮತ್ತು ಚಿಂತನೆ ಬಹಳ ಮುಖ್ಯವಾಗಿದ್ದು, ಬಡವರ ಪರ ಕೆಲಸ ಕಾಳಜಿಗಳು ಶ್ಲಾಘನೀಯವಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.